ಇಲ್ಲಿ ಅಪ್ಪ ಅಮ್ಮ ಇಬ್ರು ಮಗನ ಎಜುಕೇಶನ್ಗೋಸ್ಕರ ಮನೆನ ಆಡಾಯಿಟ್ಟು ಓದಿಸಿದ್ರೆ ಬಡ್ಡಿ ಮಗ ಚೆನ್ನಾಗಿ ಓದ್ಬಿಟ್ಟು ಫಾರಿನ್ ಅಲ್ಲಿ ಸೆಟ್ಲ್ ಆಗಿ ನನ್ನ ಕೈನಲ್ಲಿ ಮನೆನ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ, ಮನೆನ ಮಾರ್ಬಿಡಿ ಅಂತ ಹೇಳ್ತಾನೆ. ಸಾಲನ ಕೊಟ್ಟವರು ಸಾಲನ ವಸೂಲಿ ಮಾಡೋದಕ್ಕೆ ಅಂತ ಹೇಳಿ ಪುಡಿ ರೌಡಿಗಳನ್ನ ಸಾಕೊಂಡಿರ್ತಾರಲ್ವಾ, ಅದ್ರಲ್ಲೊಬ್ಬ ಪಾಪ ಈ ಅಜ್ಜಿ ಹೊಟ್ಟೆಪಡಿಗೋಸ್ಕರ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವರು ಬಡ್ಡಿ ಸರಿ ಕೊಡ್ತಾ ಇಲ್ಲ ಅಂತ ಹೇಳಿ ಆ ಸ್ಯಾರಿನೆಲ್ಲ ಎತ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದಿನ ಪುಡಿ ರೌಡಿ ಈಗ ಇವ್ರ ಮನೆಗ್ ಬಂದು ಒಂದ್ ಹುಡುಗಿ ಜೊತೆ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ನೋಡೋದಕ್ಕಾಗದೆ ತಾತಪ್ಪ ಈಗ ಕೈಯಲ್ಲಿದ್ದ ಕತ್ರಿನ ತಗೊಂಡು ಅವ್ನ ತಲೆಗ್ ಚುಚ್ಚಿ ಅವನ್ನ ಖಾಲಿ ಮಾಡ್ಬಿಡ್ತಾನೆ. ಅದನ್ನೀಗ ಅವ್ನ ಹೆಂಡತಿ ಬಂದ್ ನೋಡಿ ಭಯ ಬಿದ್ಬಿಡ್ತಾಳೆ. ಈಗ ಅವಳ ಬಾಯಿನ ಗಟ್ಟಿಯಾಗಿರ್ದು ಅವಳನ್ನ ಫಸ್ಟ್ ಸಮಾಧಾನ ಪಡಿಸಿ ಈಗ ಅವನು ನಾವು ಒಂದ್ ಮೂಟೆನಲ್ಲಿ ಕಟ್ಟಿ ಯಾರು ಇಲ್ದ ಜಾಗ ಕೆಳ್ಕೊಂಡು ಹೋಗಿ ಅವನನ್ನ ಸುಟ್ಟಾಕ್ಬಿಡ್ತಾನೆ. ನೆಕ್ಸ್ಟ್ ಡೇ ಈಗ ಮತ್ತೆ ಜಾಗಕ್ಕೆ ಹೋಗಿ ಆ ಬೋನ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದ ಅವ್ನ ಫ್ಯಾಕ್ಟ್ರಿಗೆ ಬಂದು ಅಲ್ಲಿ ಓಡ್ತಾ ಇದ್ದ ಮಿಷಿನ್ ಒಳಗಡೆ ಈಗ ಈ ಬೋನ್ಸ್ ನೆಲ್ಲ ಹಾಕಿ ಅವ್ನ ಇದ್ದ ಅನ್ನೋದಕ್ಕೂ ಕೂಡ ಗುರ್ತೆ ಇಲ್ದಾಗೆ ಖಾಲಿ ಮಾಡ್ಬಿಡ್ತಾನೆ. ನೆಕ್ಸ್ಟ್ ಈಗ ರೌಡಿಗೊಬ್ಬ ಹೆಂಡತಿ ಇರ್ತಾಳಲ್ವಾ, ಅವಳೀಗ ಗಂಡ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾಳೆ. ಅವ್ರೀಗ ಅವ್ನ ಫೋನ್ ನ ಟ್ರ್ಯಾಕ್ ಮಾಡಿದ್ರೆ ಕೊನೆಗಿದ್ದು ಈ ಅಜ್ಜಿ ಮನೇಲಿ ಅಂತ ಗೊತ್ತಾಗುತ್ತೆ. ಅವರು ಈಗ ಇವ್ರ ಹತ್ರ ಬಂದು ವಿಚಾರಿಸಿದಾಗ ಇವ್ರು ಮಾತ್ರ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಪೊಲೀಸ್ ಈಗ ಅಲ್ಲಿಂದ ಓದಾದ್ಮೇಲೆ ಅವ್ನ ಫೋನ್ ಕೂಡ ಯಾರಿಗೂ ಗೊತ್ತಾಗ್ದಾಗೆ ಬಚ್ಚಿಟ್ಬಿಡ್ತಾರೆ. ಒಬ್ಬ ಓದ ಅಂತ ಹೇಳಿದ್ರೆ ಸಾಲ ಕೇಳದನ್ನ ನಿಲ್ಲಿಸ್ಬಿಡ್ತಾರ. ಇನ್ನೊಬ್ಬ ಪುಡಿ ರೌಡಿ ಬರ್ತಾನೆ. ಅವನ ಹತ್ರ ಈಗ ತಾತ ನನ್ ಸಾಲನೆಲ್ಲ ರೌಡಿ ಕೈಗೆ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಆ ತಾತ ಹೇಳಿದ್ದನ್ನೆಲ್ಲ ಅವನು ನಂಬಾದ್ರೂ ನಂಬ್ತಾನ. ನೀನ್ ಅವ್ನ ಕೈಗೆ ಸಾಲನ ವಾಪಸ್ ಕೊಟ್ಟಿಲ್ಲ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಇನ್ಮೇಲೆ ಈ ಮನೆ ನಂದು, ಈ ಮನೆನ ಹರಾಜಾಗ್ತೀನಿ ಅಂತ ಹೇಳಿ ಅಜ್ಜಿನೀಗ ಹೊರಗಡೆ ಎಳ್ದು ಸಾಮಾನೆಲ್ಲ ಹೊರಗಡೆ ಎಸ್ಬಿಟ್ಟು ಮನೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಆ ತಾತನು ಈಗ ಅವನು ಸಾಯಿಸಿದ ಪಾಪ ನಮ್ಮನ್ನ ಈ ತರ ಕಾಡ್ತಾ ಇದೆ ಅಂತ ಹೇಳಿ ಪೊಲೀಸ್ಗೀಗ ಕಾಲ್ ಮಾಡಿ ಕರೆಸ್ಕೊಂಡು ನಿಜನೆಲ್ಲ ಹೇಳಿ ಆ ಫೋನ್ ಕೂಡ ಕೊಡ್ತಾನೆ. ಪೊಲೀಸ್ ಈಗ ಇವ್ರ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ಇವ್ರನ್ನ ಆಚೆ ದಬ್ಬಿದ್ನಲ್ವಾ ಅವನನ್ನ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾನೆ. ಏನ್ ಪೊಲೀಸಲ್ಲೂ ಇಷ್ಟೊಂದು ಒಳ್ಳೆಯವ್ರು ಇದಾರ ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಅದಕ್ಕೂ ಒಂದ್ ರೀಸನ್ ಇದೆ. ಆಕ್ಚುಲಿ ಆ ರೌಡಿ ಹೆಂಡತಿಗೂ ಈ ಪೊಲೀಸ್ಗೂ ಅಕ್ರಮ ಸಂಬಂಧ ಇದೆ. ಅದು ಒಂದ್ ರೀಸನ್ ಆದ್ರೆ ಆ ರೌಡಿ ನನ್ ಮಗ ಅವನ ಹೆಂಡತಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇರ್ತಾನೆ. ಅವಳಿಗೂ ಕೂಡ ಇವನಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾಳೆ. ಪೊಲೀಸು ಈಗ ಅವಳನ್ನೀಗ ಒಂದ್ ಜಾಗ ಕರೆಸ್ಕೊಂಡು ತಾತ ಕೊಟ್ಟಿದ್ ಫೋನು ಹಾಗೆ ಅವ್ನ್ ಥಿಂಗ್ಸ್ ಎಲ್ಲ ಕೊಟ್ಟು ನಿಮ್ ಮನೇಲಿ ಬಚ್ಚಿಡು ಅಂತ ಹೇಳ್ತಾನೆ. ಅವಳು ಈಗ ಅವ್ನು ಹೇಳ್ದಾಗೇನೆ ಅದನ್ನೆಲ್ಲ ಮನೆಗ್ ತಂದು ಬಚ್ಚಿಡ್ತಾಳೆ. ನೆಕ್ಸ್ಟ್ ಡೇ ಪೊಲೀಸ್ ಈಗ ಅವ್ರ ಮನೆಗ್ ಬಂದು ನೀನೇ ಅವನ್ನ ಸಾಯಿಸಿರೋದು ಅಂತ ನಮಗ್ ಡೌಟ್ ಇದೆ, ಅದಕ್ಕೆ ನಿಮ್ ಮನೆನ ಸರ್ಚ್ ಮಾಡ್ಬೇಕು ಅಂತ ಹೇಳಿ ಸರ್ಚ್ ವಾರೆಂಟ್ ನ ಕೊಟ್ಟು ಮನೆನೆಲ್ಲ ಹುಡುಕ್ತಾರೆ. ಈಗ ಅವ್ಳು ಬಚ್ಚಿಟ್ಟಿದ್ದ ಥಿಂಗ್ಸ್ ಎಲ್ಲ ಆಚೆ ತೆಗೆದು ನೀನೇ ಅವನ್ನ ಸಾಯಿಸಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕು. ಲೈಫ್ ಲಾಂಗ್ ಇನ್ ಮೇಲೆ ಜೈಲಲ್ಲೇ ಸಾಯ್ಬೇಕು ಅಂತ ಹೇಳಿ ಅವನು ಅಲ್ಲಿಂದ ಹೇಳ್ಕೊಂಡು ಹೋಗ್ತಾರೆ.